ನಾನು ಫಸ್ಟ್ ಗಾಡಿ ತಗೊಂಡಿದ್ದೇನೆ ಎಕ್ಸ್ಪಲ್ಸ್. ಸಾಫ್ಟ್ವೇರ್ ಇಂಜಿನಿಯರು ತುಂಬ ಬ್ಯುಸಿ ಇರ್ತಾನೆ. ಅಪ್ಪ ಅಲ್ಲಿ ಕ್ಲೀನ್ ಮಾಡ್ತಾವ್ರು ಅವ್ರ ಗಾಡಿನ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು 5 ಪೂಜೆ. ನಮ್ಮ ಮನೇಲಿ 2 ಗಾಡಿಗಳನ್ನು ನಾನೇ ತೊಳಿಬೇಕು. ಇವತ್ತು ತುಂಬ ಟಾಸ್ಕ್ ಇದೆ. ಇವಾಗ ಗಾಡಿ ತೊಳೆಯೋಕ್ಕೆ ಒಂದು ಮಿಷಿನ್ ಐತೆ ನನ್ನ ಹತ್ರ. ಈ ಗನ್ನಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ ಇದ್ರ ಬ್ಯಾಟ್ರಿನ. ಈ ಗನ್ಗೆ ಹಾಕ್ಕೊಂಡು ಗಾಡಿ ತೊಗೊಂಡು ಒಳಗೆ ಹಾಕ್ತೀನಿ ರೀ. ಇವಾಗ ಗಾಡಿ ತೊಳೆಯೋಣ ಗನ್ ಯೂಸ್ ಮಾಡಿಕೊಂಡು. ಭೀಮ ನೋಡಿಯಲ್ಲಿ ಕೂತಿದ್ದಾನೆ. ಯಾವುದೋ ಊರಲ್ಲಿ ಯಾವುದೋ ಬೀದಿ ನಾಯಿಗಳು ಜಗಳಾಡ್ತಾವೆ. ಇವನಿಗೆ ಯಾವುದಾದ್ರು ನಾಯಿ ಕಂಡುಬಿಟ್ರೆ ಅವನು ಲಯನ್ ಆಗಿಬಿಡ್ತಾನೆ. ಐ ಬರ ಒಳಗೆ. ಗೈಸ್ ಫಸ್ಟು ನಮ್ಮ ಅಪ್ಪನ ಗಾಡಿ ತೊಗೊಂಡು ಹಾಕ್ತೆ. ಇವಾಗ ನನ್ನ ಗಾಡಿ ಎಕ್ಸ್ಪಲ್ಸ್ ತೊಗೊಂಡು ಇಲ್ಲಿ ಹಾಕೋಣ. ಗನ್ನಲ್ಲಿ 2ಕ್ಕೂ ಒಟ್ಟಿಗೆ ನೀರು ಹೊಡಿಯೋಣ. ಚಾರ್ಜ್ ಹಾಕ್ತಿರೋ ನನ್ನ ಪ್ರಕಾರ 2 ಗಾಡಿ ತೊಳೆಯೋಕ್ಕೆ 2 ಸಲ ಹಾಕ್ಬೇಕು ಅನ್ಸುತ್ತೆ ಚಾರ್ಜು. ನೋಡೋಣ. ಇವಾಗ ಫಸ್ಟು ನನ್ನ ಗಾಡಿನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗನ್ನಲ್ಲಿ. ನನ್ನ ಗಾಡಿ ವಾಶ್ ಮಾಡಿಸಿಲ್ಲ ಅವತ್ತಿಂದ. ಹೆವಿ ಆಯಿತು ಗಲೀಜು. ಕ್ಲೀನಾಗಿ ತೊಳಿಬೇಕು ಇವಾಗ. ಗಾಡಿಲಂತೂ ಹೆವಿ ಗಲೀಜಿತ್ತು. ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ ಇವಾಗ. ಈ ಮಿಷಿನ್ ಇಲ್ಲ ಅಂದ್ರೆ ಇನ್ನೂ ಕಷ್ಟ ಆಗ್ಬಿಡೋದು. ಇವತ್ತು ಫುಲ್ ಎಲ್ಲನೂ ಕ್ಲೀನ್ ಮಾಡೋಕ್ಕೆ. ಎರಡು ಗಾಡಿನೂ ನೀರು ಹೊಡೆದೀನಿ. ಇವಾಗ ಸರ್ಪ್ ಹಾಕ್ಬೇಕು. ಸರ್ಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಬೇಕು. ಮೇಲ್ಗಡೆ ಭೀಮ ಗಲಾಟೆ ಮಾಡ್ತಾನೆ. ಇಲ್ಲಿ ಕೆಳಗಡೆ ಕರ್ಕೊಂಬಂದರೆ ಮೇಲೆಲ್ಲ ಹತ್ಬಿಡ್ತಾನೆ. ಅದಕ್ಕೆ ಮೇಲೆ ಬಿಟ್ಬಿಟ್ಟಿದ್ದೀನಿ ನಮ್ಮ ಅಮ್ಮನ ಜೊತೆ. ಅಲ್ಲ ನೋಡಿ ಮೇಲಿಂದ ಬಗ್ ನೋಡ್ದವನೇ. ನಾನು ಇಲ್ಲಿ ಕ್ಲೀನ್ ಮಾಡ್ತೇವೆ. ಸೋಪ್ ನೀರು ಶಾಂಪು ನೀರಲ್ಲಿ ಸರ್ಪ್ ಹಾಕ್ಕೊಂಡು ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ ಗಾಡಿನ. ನೀರು ಹೊಡೆದಾಯಿತು. ಸರ್ಪ್ ನೀರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮಪ್ಪ ಅಲ್ಲಿ ಕ್ಲೀನ್ ಮಾಡ್ತಾವ್ರು ಅವ್ರ ಗಾಡಿನ. ಇಬ್ಬರು ಸೇರ್ಕೊ ಕ್ಲೀನ್ ಮಾಡ್ತಿದ್ದೀವಿ ಈಗ. ಪ್ಲೀಸ್ ನನ್ನ ಎಕ್ಸ್ಪಲ್ಸ್ ನೋಡಿ ಪಳ ಪಳ ಅಂತ ಹೊಳಿತೈತೆ. ಆ ಥರ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ನಮ್ಮ ಅಪ್ಪನ ಗಾಡಿನೂ ಕ್ಲೀನ್ ಆಯಿತು. ಗಾಡಿ ಕ್ಲೀನ್ ಮಾಡೋ ಕೆಲಸ ಇವತ್ತಿಗೆ ಮುಗೀತು. ಒರೆಸ್ಬೇಕು ಇವಾಗ. ಗಾಡಿನ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಟ್ಟು ಇವಾಗ ಮೇನ್ ಚಾನಲ್ ಎಡಿಟಿಂಗ್ ಮಾಡ್ತಿದ್ದೀನಿ. ನೋಡಿ GRS ಅಲ್ಲಿ ಈ ವಾರಕ್ಕೆ GRSದು ನನ್ನ ಫ್ರೆಂಡ್ಸ್ ಹತ್ರ ಚಾಲೆಂಜ್ ವಿಡಿಯೋ ಮಾಡಿರೋದು ಬರುತ್ತೆ ಮೇನ್ ಚಾನಲಲ್ಲಿ. 1 ಅವರ್ ಫುಟೇಜ್ ಇತ್ತು. ಇವಾಗ 1 ಅವರ್ ಆಗೈತೆ. ಇದನ್ನ ನಾನು ಶಾರ್ಪ್ ಕಟ್ ಮಾಡಿ ಒಂದು 13-15 ನಿಮಿಷಕ್ಕೆ ಇಳಿಸ್ಬೇಕು. ಇಲ್ಲಿ ನೋಡಿ ಎಷ್ಟು ಶಾರ್ಪ್ ಕಟ್ ಮಾಡಬೇಕು. ದೊಡ್ಡ ವೀಡಿಯೋಗಳಿರುತ್ತೆ ಎಲ್ಲಾನು ನೋಡಿ. ಸೊ ಮೇನ್ ಚಾನಲ್ ಎಡಿಟಿಂಗ್ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತು ತುಂಬ ಕಷ್ಟ ಇರುತ್ತೆ. ನೋಡಿ ಫುಟೇಜ್ ನೋಡಿ 1 ಅವರ್ ಆಯ್ತು ಇವಾಗ. ಬಟ್ 1 ಅವರ್ ಇತ್ತು ಎಡಿಟಿಂಗು. 1 ಅವರ್ ಇತ್ತಲ್ಲ ಫುಟೇಜು. ಅದನ್ನೆಲ್ಲ ಎಡಿಟ್ ಮಾಡಿ ಮೀಮ್ಸ್ ಎಲ್ಲ ಹಾಕಿ ಇವಾಗ 15 ನಿಮಿಷಕ್ಕೆ ಬರ್ಸಿದ್ದೀನಿ. ಇನ್ನೊಂದು ಸ್ವಲ್ಪ ಶಾರ್ಪ್ ಕಟ್ ಮಾಡಿಬಿಟ್ಟು ಮೀಮ್ಸ್ ಎಲ್ಲ ಹಾಕಿ ಇನ್ನೊಂದು ಸ್ವಲ್ಪ ವಾಯ್ಸು ಎಲ್ಲನೂ ಮ್ಯಾಚ್ ಮಾಡಿದ್ರೆ ರೆಡಿ ಆಗುತ್ತೆ. ಇನ್ನೂ ಒಂದು 2-3 ಅವರ್ ಎಡಿಟಿಂಗ್ ಐತೆ. ಇವಾಗ ಪೂಜೆ ಮಾಡೋಕ್ಕೆ ಹೋಗೋಣ. ಟೈಮ್ ನೋಡಿ ಆಲ್ರೆಡಿ ಎಷ್ಟಾಗ್ಬಿಟ್ಟೈತೆ. 4 ಗಂಟೆ ಮೇಲೆ ಆಗೋಯ್ತು ಟೈಮು. ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ಸ್ನಾನ ಮಾಡ್ಕೋತೀನಿ ಹೋಗಿ. ಗೈಸ್ ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ. ಮೈಸೂರಲ್ಲಿ ತೊಗೊಂಡಿದ್ನಲ್ಲ ಸ್ನಿಚ್ಚಲ್ಲಿ ಡ್ರೆಸ್ಸು, ಆ ಶರ್ಟ್ ಹಾಕ್ಕೊಂಡೆ. ನಮ್ಮಪ್ಪ ಬರೋಷ್ಟರಲ್ಲಿ ಹೂವು ಎಲ್ಲ ಹಾಕಿದ್ರು. ನಂದಕ್ಕೆ ಇವಾಗ ಬಾಳೆಕಂದೆಲ್ಲ ಕಟ್ಟಿ ಎಕ್ಸ್ಪಲ್ಸ್ಗೆ ಎಲ್ಲ ರೆಡಿಯಾಗೈತೆ. ಭೀಮ ಅಲ್ಲಿ ಕಾಯ್ತಾ ಇದ್ದಾನೆ ನೋಡಿ. ಭೀಮನ್ ಬೆಳಗ್ಗೆಯಿಂದ ಕಟ್ಟಾಕ್ಬಿಟ್ಟಿದ್ದೀವಿ. ಪಾಪ ಬೇಜಾರಾಗ್ಬಿಟ್ಟು. ಕೂತ್ಕೊಳ್ಳ ಆಯಿತು. ಕೂಚು ಭೀಮ ಕೂಚು. ಕೂಚು ಬರ್ತೀವಿ ಸುಮ್ಮನಿರು. ಇಲ್ಲಿ ಯೂಟ್ಯೂಬ್ಗೆ ಯೂಸ್ ಮಾಡೋ ಒಂದು ಗೋಪ್ರೋ, ಲ್ಯಾಪ್ಟಾಪು ಮತ್ತು ಡ್ರೋನ್ ಇಟ್ಟಿದ್ದೀನಿ. ಎಲ್ಲ ಐಟಮು ಇಟ್ಟಿಲ್ಲ, ಇಷ್ಟು ಸಾಕು. ಬುಕ್ ಇಟ್ಟವ್ರು ನಮ್ಮಮ್ಮ. ಭೀಮ ಜಾಸ್ತಿ ಗಲಾಟೆ ಮಾಡ್ತಾವನು ಇವತ್ತು. ಬೆಳಗ್ಗೆಯಿಂದ ಓಡಾಡಿಲ್ವಲ್ಲ ಜಾಸ್ತಿ, ಅದಕ್ಕೆ. ಮೇನ್ ಚಾನಲ್ದು ಎಡಿಟಿಂಗ್ ಇದ್ದಾಗ ಭಾರಿ ಕಷ್ಟ ಆಗ್ಬಿಡುತ್ತೆ. ಯಾಕಂತಂದರೆ ಹಬ್ಬ ಇದ್ರೂ ಅಷ್ಟೇ, ಏನಿದ್ರೂ ಅಷ್ಟೇ ಎಡಿಟಿಂಗ್ ಮಾಡಬೇಕು. ಇವಾಗ ಡೈಲಿ ಲಾಗು ಇದನ್ನು ನೈಟ್ ಎಡಿಟ್ ಮಾಡಬೇಕು. ಎಡಿಟಿಂಗೇ ಸ್ವಲ್ಪ ಗೈಸ್. ವೀಡಿಯೋ ಮಾಡ್ಬಿಡ್ಬೋದು, ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಯೂಟ್ಯೂಬ್ ಲೈಫು ಕೂಡ ಅಷ್ಟೇ. ಹಬ್ಬ ಇದ್ರೂ ಕೆಲಸ ಮಾಡ್ತಿರ್ತೀವಿ ನಾವು. ಏನಂತಂದರೆ ಎಡಿಟ್ ಮಾಡ್ತಿರ್ತೀವಿ. ಅದೇ ನಾವು ಆಫೀಸಲ್ಲಿ ಕೆಲಸ ಮಾಡಿದಾಗ ಹಿಂಸೆ ಆಗಿಬಿಡುತ್ತೆ. ನಮ್ಮ ಪ್ಯಾಷನ್ನ ನಾವು ಹಬ್ಬದ ದಿನ ಮಾಡಿದ್ರೂ ಇಷ್ಟ ಆಗುತ್ತೆ. ಎಕ್ಸ್ಪಲ್ಸ್ ನೋಡಿ ನನ್ನ ಗಾಡಿ. ನಾನು ಫಸ್ಟ್ ಗಾಡಿ ತೊಗೊಂಡಿದ್ದೇನೆ ಎಕ್ಸ್ಪಲ್ಸ್.
ಇದು ನಮ್ಮ ಅಪ್ಪನ ಗಾಡಿ. ನಾನು 10th ಓದ್ಬೇಕಾದ್ರೆ ನಮ್ಮಪ್ಪ ತೊಗೊಂಡಿದ್ದು ಇದನ್ನು, ಪ್ಯಾಷನ್ ಪ್ರೋ ತೊಗೊಳೋದ್ಕಿಂತ ಮುಂಚೆ ನಮ್ಮ ಅಪ್ಪನ ಹತ್ರ ಚೇತಕ್ ಗಾಡಿ ಇತ್ತು. ನಾನು ಹೇಳ್ದೆ ಮಾರ್ಬೇಡಿ ಅಂತ, ಇಲ್ಲಿ ನಿನ್ಸಿದ್ರು, ರೆಡಿ ಮಾಡಿಸ್ಬೋದಿತ್ತು ಇವಾಗ ಇದ್ದಿದ್ದಿದ್ರೆ. ಅವಾಗ ಮಾರ್ಬಿಟ್ರು. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಇಡೀ ಫ್ಯಾಮಿಲಿ ಚಿಕ್ಕ ವಯಸ್ಸಿಂದ ಚೇತಕ್ ಗಾಡಿಲೇ ಓಡಾಡ್ತಿದ್ದದ್ದು. ಇವಾಗ ಪ್ಯಾಷನ್ ಪ್ರೋ ತೊಗೊಂಡಿದ್ರು. ನಾನು 10th ಓದ್ಬೇಕಾದ್ರೆ ಪ್ಯಾಷನ್ ಪ್ರೋ ತೊಗೊಂಡಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ಚೇತಕ್ ಗಾಡಿ ಇತ್ತು ನಮ್ದು ಹಳೇದು. ನಮ್ಮ 4 ಜನ ಕೂತ್ಕೊ ಹೋಗ್ತಿದ್ವಿ ಆ ಚೇತಕ್ ಗಾಡೀಲಿ. ನಾನು ಮುಂದೆಗಡೆ ನಿಂತ್ಕೋತಿದ್ದೆ, ನಾನು ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ. ಅವಾಗ ಚಿಕ್ಕ ವಯಸ್ಸಲ್ಲಿ ಆ ಮೆಮೊರಿಗೆ ಇಟ್ಕೊಬೋದಿತ್ತು ಚೇತಕ್ ಗಾಡಿನ. ನಮ್ಮಪ್ಪ ಕೇಳಿಲ್ಲ, ಆ ಟೈಮಲ್ಲಿ ಮಾರ್ಬಿಟ್ರು. ಇವಾಗ ಮನೆ ಮುಂದೆಗಡೆ ಇದು ಕುಡ್ಲುಗಳು, ಸರಮಣೆ, ಚಾಕು, ಬೆಟ್ಕೊಡ್ಲು ಎಲ್ಲನೂ ಇಟ್ಟವ್ರೆ. ಇಲ್ಲಿ ಗಾಡಿಗಳು ನಿಂತೈತೆ. ಮನೆ ಒಳಗಡೆ ಎಲ್ಲದಕ್ಕೂ ಕುಂಕುಮ ಹಚ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಸಂಜೆ ಮಾಡ್ತಿರೋದು ನಾವು ಪೂಜೆ. ನಮ್ಮಪ್ಪ ಪೂಜೆ ಮಾಡ್ತಾವ್ರೆ ಇವಾಗ. ಭೀಮನ್ ಫುಲ್ಲು ರಿಸ್ಟ್ರಿಕ್ಷನ್ಸ್ ಇವತ್ತು, ಹಬ್ಬ ಅಲ್ವಾ. ಸಪ್ಪು ಕುತ್ಕೊಬಿಡವ್ ನೋಡಿ. ಗಾಡಿಗಳಿಗೆ ಪೂಜೆ ನಮ್ಮಪ್ಪ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಮಾಡ್ತೀನಿ. ನಮ್ಮನೆ ಆಯುಧ ಪೂಜೆ ಇದೆ. ಕೆಂಪು ಮೆಣಸಿನ್ಕಾಯಿ ಇಲ್ಲ ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಕಟ್ಬಿಟ್ಟವ್ರು ನನ್ನ ಗಾಡಿಗೆ. ಪಾಪ ನನ್ನ ಎಕ್ಸ್ಪಲ್ಸು. ಆಯಿತು, ಗಾಡಿಗೆ ಇಟ್ಟವ್ರು ಇವಾಗ ನಿಂಬೆಹಣ್ಣು. ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಇವಾಗ ಎಕ್ಸ್ಪಲ್ಸಲ್ಲಿ. 2 ಕಡೆನೂ ಇಟ್ಟವ್ರೆ. ನನ್ನ ಗಾಡಿ ತಗೋಯ್ತೀನಿ. ನೆಕ್ಸ್ಟ್ ನಮ್ಮ ಅಪ್ಪನ ಗಾಡಿ. ಇವಾಗ ನೆಕ್ಸ್ಟು ನಮ್ಮ ಅಪ್ಪನ ಗಾಡಿಗೆ ಇಡೋಣ ನಿಂಬೆಹಣ್ಣ. ಅಪ್ಪ ಓಡಿಸ್ತಾರೆ. ಯಾಕೆ? ಹಾಂ, ಆಯ್ತಿಲ್ವ? ಸೆಲ್ಫ್ ಹೊಡಿ, ಕ್ಲಚ್ ಹಿಡಿ. ಇಲ್ಲ ಆಗ್ಬೇಕಲ್ಲ. ಏನಾಯ್ತು? ಕಿಕ್ಕರ್ ಹೊಡಿ ಒಂದ್ಸಲಿ. ಇರು ಅಪ್ಪನ ಕಳ್ಸೋಣ ಅನ್ಕೊಂಡೆ. ನಮ್ಮಪ್ಪ ಗಾಡಿ ಆನ್ ಮಾಡಲಿಲ್ಲ, ಅದಕ್ಕೆ ನಾನೇ ಹತ್ಕೊಂಡೆ. ಇರು ತಗೋಗಿ ಬಂದ್ಬಿಡ್ತೀನಿ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಐತೆ. ಭೀಮನು ಕರ್ಕೊಬಂದವ್ರು ನಮ್ಮಮ್ಮ ಈಚೆ. ಅಷ್ಟೊತ್ತಿನ ಗಲಾಟೆ ಮಾಡ್ತೀನಿ ನಾನು ಅದಕ್ಕೆ. ಹಾಂ, ಸುಮ್ನಿರ ಆಯ್ತು. ಅಲ್ಲಿ ಗುಡ್ ಬಾಯ್. ಇಷ್ಟೇ ಆಯ್ತು ಪೂಜೆ. ಆಯ್ತು ಪೂಜೆ. ನಮ್ಮನೆ ಆಯ್ತು ಪೂಜೆ ಮುಗೀತು. ಸ್ವಲ್ಪ ಎಡಿಟಿಂಗ್ ಆಯ್ತು ಅಂದ್ರೆ ಮಾಡಬೇಕು. ಭೀಮನ್ಗೆ ಒಂದು ಐಸ್ ಕ್ರೀಮ್ ಕೊಡೋಣ, ಸಮಾಧಾನ ಆಯ್ತಾನೆ. ಬೆಳಗ್ಗೆಯಿಂದ ಅವನಿಗೆ ಒಂಥರ ಟೆನ್ಷನ್ ಆಗ್ಬಿಟ್ಟಾಯ್ತು. ನಾನು ಏನ್ಕೂ ಕರ್ಕೋತಿಲ್ವಲ್ಲ ಇವರು ಅಂತ. ಬಲ ಕೊಡ್ತೀನಿ ನೋಡಿ. ಈಚೆ ನೋಡಿ, ಅಲ್ಲಿ ಕೂಚು. ಇಲ್ಲೇ ಕೂಚು. ಅಲ್ಲಿ ಕೆಳಗೆ ಬಾ. ಭೀಮನ್ಗೆ ಹಬ್ಬದ ಸ್ಪೆಷಲ್ ಐಸ್ ಕ್ರೀಮ್ ಅಂದರೆ ಹೇಗೆ ಇಷ್ಟ ಅಣ್ಣನಿಗೆ. ಚೆನ್ನಾಗಿ ತಿಂತಾನೆ ಐಸ್ ಕ್ರೀಮ್ ಕೊಟ್ರೆ. ಟ್ರೈನಿಂಗ್ ಮಾಡೋಣ. ಭೀಮ ಬೈಲಿ, ಇಲ್ಲಿ ಬೈಲಿ ಮೇಲೆ ನೆಕ್ಕದಷ್ಟೇ ಗೊತ್ತಾ ಅವನಿಗೆ. ಟ್ರೈನಿಂಗ್ ಇಲ್ಲಿ ಬಾ, ಇಲ್ಲಿ ಮೇಲತ್ತು. ಹಾಂ, ಹಿಂಗೆ ದಿನ ಕಲ್ಸಿದ್ರೆ ಕಲ್ತ್ಬಿಡ್ತಾನೆ. ಆಯಿತು, ಸುಮ್ಮನೆ ಈಗ ಗೈಸ್. ಬಿಗ್ ಬಾಯ್ಸ್ ಟಾಯ್ಸ್ ಎತ್ಕೊಂಡು ಪವನ್ ಬಂದಿದ್ದಾನೆ. ತುಂಬಾ ದಿನ ಆಗಿತ್ತು ಪವನ್ ಲಾಗಲ್ಲಿ ಬಂದು. ಅವನು ಪವನ್ ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ತುಂಬಾ ಬಿಸಿ ಇರ್ತಾನೆ, ತುಂಬಾ ದೊಡ್ಡ ಕೆಲಸ, ಅದಕ್ಕೆ ಸಿಗಲ್ಲ ಕೈ. ಸ್ನಾನ ಮಾಡ್ಬಿಟ್ಟಿದ್ಯಾ? ನಿಜ ಹೇಳು, ನಾನು ಫೋನ್ ಮಾಡ್ತಿದ್ದೆ. ನಿಜ ಹೇಳು, ಸ್ನಾನ ಮಾಡಿಲ್ವಾ? ನಿಜ ಹೇಳು ಅಂತಿದ್ದೆ. ಸ್ನಾನ ಮಾಡಿದ್ಯಾ ಅಂದ್ರೆ ನಡಿಯಪ್ಪ. ಆಯ್ತು ಪವನ್ ನೋಡ, ಏರಸು ಕಮ್ಮಿ ಐತೆ. ಪಂಚರ್ ಏನಾರು ಆಗೈತೆ ನಮ್ದು. ಟ್ಯೂಬ್ ಟೈರ್ ಕಣಲ್ಲ ಇದು. ಪಂಚರ್ ಆದ್ರೆ ಗೊತ್ತಾಗಲ್ಲ, ಏರ್ ಕಮ್ಮಿ ಐತೆ ಅಷ್ಟೇ.
ಅಲ್ಲಿ ಏರ್ ಹೊಡಿತಾರೆ ತಾನೆ. ಇದು ಮಾಡು, ಪ್ರೆಸ್ ಮಾಡು. ಏರ್ ತಂದಿ ಇದು ಏರ್ ಓಡಿಸೋಣ ನಡಿ. ಸ್ವಲ್ಪ ಏರ್ ಇಡ್ಸಕ್ ಬಂದಿದ್ದೀವಿ. ಪವನ್ ಗಾಡಿ ಈ ಕಡೆಗೆ ಹೋಯ್ತೀವಿ. ಮುಂದದು ಏರ್ ಇದಕ್ಕೆ ಹೀರೋ ಆಯ್ತಾ ಅದೆಲ್ಲ ಆಯ್ತಾ ಹಾಕ್ಬಿಡಿ. ಅದಕ್ಕೆ ಕಮ್ಮಿ ಆಗದ ಏರು. ಸೈನ್ಸ್ ಇದೆಲ್ಲ ಅರ್ಥ ಆಗ್ಬೇಕು ಇದೆಲ್ಲ ನಿಂಗೆ. ಏರ್ ಹೋಯ್ತಾ ಇತ್ತು ಗೈಸ್ ನನ್ನ ಗಾಡಿ. ನಿನಗೆ ಗೊತ್ತಿರಲಿಲ್ಲ ಪಂಚರ್ ಆಗತ್ತಾ ಪಂಚರ್ ಆಗಿಲ್ವಾ ಅಂತ. ಸೈನ್ಸ್ ಅಂತ ನೋಡಿ ಏನೋ ಹೋಗ್ಬಿಡೈತಿಲ್ಲ ಏರ್ ಹೋಯ್ತಾ ಇತ್ತು. ಸಿಕ್ಕಾಪಟ್ಟೆ ಯೂಸ್ ಅವ್ರಿಗೆ ನಾನೇ ನೋಡಿ ಸಿಕ್ಕಾಪಟ್ಟೆ ಇದಾಯ್ತು ನನಗೆ. ಚೆನ್ನಾಯ್ತಾ ವಿಡಿಯೋ? ಬನ್ರಿ ಯಾಕ್ರಿ ಹೋಗ್ತೀರಾ ಇಲ್ಲೆಲ್ಲ ನಿಂತ್ಕೊಂಡು ಜನಗಳಿಗೆ ಯಾಕ್ರಿ ತಂದೆ ಹೋಗ್ತೀರಾ? ನೀನಲ್ಲ ನೀನ್ ನೋಡು ಅವ್ನ ಅಷ್ಟು ವಿಡಿಯೋ ಇದ್ರು ಎಂತ ವಿಡಿಯೋ ನೋಡಿದ್ದೀನಿ ನೀನು ಹೋಗ್ಬಿಟ್ಟು. ನೀನು ಸಕ್ಕತ್ತ ಮಾಡ್ತಾನೆ ಏನೇನು ಕದರಾಗಿರ್ತದೆ ಅಲ್ಲ ನೀನ್ ಅದಿರ್ಲಿ. ಕ್ಯಾಪ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾನೆ. ಆ ಕಂಟೆಂಟ್ ಒಂದ್ ಇಷ್ಟ ಆಗಿತ್ತು ಅಂದ್ಬಿಟ್ಟು ಅದೊಂದೇ ನೋಡ್ಕೊಂಡು ಕುತ್ಕೊಂಡು ಬೇರೆದ್ ಮಾಡ್ತೀವಪ್ಪ, ಅದನ್ನು ನೋಡ್ಬೇಕು ನೀನು. ಬಟ್ ಚೆನ್ನಾಗಿ ಮಾಡಿದೆ ಹುಡುಗರು ಏನ್ ಮಾತಾಡಿ. ನಾನು ಅದನ್ನೇ ಹೇಳ್ತಾ ಇರೋದು. ಅಷ್ಟೆಲ್ಲ ವಿಡಿಯೋಸ್ ಇದೆ ಏನಿರ್ಲಿಲ್ಲ ನನಗ್ ಭಯ. ಅವನ್ ಸಾಫ್ಟ್ವೇರ್ ಇಂಜಿನಿಯರ್ ಬಿಸಿ. ಅಲ್ಲಿ ಗಂಟನೂ ತಗೋತದೆ, ಬಸ್ ಸ್ಟಾಪ್ ಗಂಟನೂ ತಗೋತದೆ. ಆ ಥರ ಮೊಬೈಲ್ ಅದು ಭಯಂಕರ ಮೊಬೈಲ್. ಐಫೋನ್ ತೋರಿಸ್ತೀನಿ ಬೈ. ರೂಮ್ ಮಾಡೋರು ಅಲ್ಲಿ ಗಂಟನೂ ತಗೋತದೆ. ಇನ್ನೂ ಜಾಸ್ತಿ ಬರ್ತದೆ, ಅಲ್ಲಿ ಗಂಟ ತಗೋತದೆ. ಯಾರೋ ಜಗಳ ಆಡ್ದವ್ರು ಗಂಡ ಓ ಅಲ್ಲೆಲ್ಲ ಕೇಳಿಸ್ ಮೈಕ್ ಇದ್ದದ್ದು ಇದ್ರಲ್ಲಿ. ಬರೀ ವಿಡಿಯೋ ಬರ್ತದೆ, ವಾಯ್ಸ್ ಎಲ್ಲ ಬರಲ್ಲ ಅಷ್ಟು ದೂರ. ನಮ್ದು ಬರ್ತದೆ ವಾಯ್ಸ್. ನೋಡಿ ಪವನ್ಗೂ ಒಳ್ಳೆ ಬುದ್ಧಿ ಬಂದೈತೆ. ಅವ್ರ ಅಕ್ಕ ಪಾಪದ್ದು ಕಾಲ್ಗೆ ಹೆಜ್ಜೆ ಗುರುತನ್ನ ಇದು ಒಂದು ಬಿಗ್ ಬಾಯ್ ಟಾಯ್ ಬುಲೆಟ್ ಮೇಲೆ ಹಾಕಿ ಪೂಜೆ ಮಾಡಿದ್ದಾನೆ. ಪೂಜೆ ಮಾಡಿಸಿ ಕಾರ್ ಮೇಲೆ ಹಾಕ್ಸಿ ಕಾರ್ ನಿಲ್ಸ್ಬಿಟ್ಟು ಗಾಡಿ ಏನ್ ಹಾಕ್ಸಿ ಇದ ಈ ನಮ್ಮ ಅಕ್ಕನ ಮಗಳದು ಕಾಲ್ನ ಕುಂಕುಮದ ಮೇಲೆ ಹಚ್ಚಿಸಿ ಅವನು ಇದು ಅದು ಬಾಳೆಕಂದೆಲ್ಲ ಕಟ್ಟವನಲ್ಲ, ಅದಕ್ಕೆ ಹೇಳಿದ್ರೆ ಏನಪ್ಪ ಗಾಡಿ ಇಷ್ಟ. ನಾವು ಇಂಡಿಯನ್ಸು ಆ ತರ ಕಟ್ಲಿಲ್ಲ ಅಂದ್ರೆ ಇಂಡಿಯನ್ಸ್ ಆಗಲ್ಲ. ನೀನ್ ಇಂಡಿಯನ್ ಅಲ್ಲ, ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆದಾಗಿಂದ ಫಾರಿನರ್ ಆಗ್ಬಿಟ್ಟಿದ್ಯಾ. ಮೊದಲು ಯಾವ್ಯಾವ ವಿಡಿಯೋ ನೋಡಿದ್ಯಾ? ಇನ್ನವೆಲ್ಲ ಫುಲ್ ವಿಡಿಯೋ. ಯಾವ್ದೇ ಅದು ಹೇಳು. ಅಯ್ಯ ಸೌಂಡ್ ಬರ್ತದ, ಆಫ್ ಮಾಡ, ಟ್ಯಾಕ್ಟರ್ ಆಫ್ ಮಾಡೋ. ಮೆಜೆಸ್ಟಿಕ್ ವಿಡಿಯೋ ಬಿಟ್ಟು ಬೇರೆ ಯಾವ್ದು ನೋಡಿದ್ಯಾ ಹೇಳು? ಯಾವ್ದು ನೋಡಿಲ್ಲ. ವಿಕಾಸ್ ಲಾಕ್ಸ್ ಅಂತ ಒಂದ್ ಸೆಕೆಂಡ್ ಚಾನಲ್ ಐತೆ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೆಕೆಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೇನ್ ಚಾನಲ್ ನೋಡಿಲ್ಲ ಅಂದ್ರೆ ವಿಕಾಸ್ ಗೌಡ ಅಂತ ಐತೆ, ಮೇನ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಧು ಅಣ್ಣಾರು ಫೇಸ್ಬುಕ್ ಅಲ್ಲಿ ನೋಡೋರೆ, ಅದಕ್ಕೆ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೀವಿ. ಎರಡು ಸಬ್ಸ್ಕ್ರೈಬ್ ಮಾಡ್ಸಪ್ಪ. ಎರಡು ಮಾಡಿದ್ಯಾ? ಪವನು ನಾನು ಬೇಕ್ರಿಗೆ ಬಂದ್ವಿ, ಏನಾದ್ರು ತಿನ್ನೋಣ ಅಂತ. ಬೇಕ್ರಿಲಿ ನೋಡಿ ಆಯ್ತು ಪೂಜೆ ಜೋರಾಗಿ ಮಾಡೋರೆ. ಏನಾದ್ರು ತಿನ್ನೋಣ ಬನ್ನಿ ಬೇಕ್ರಿಲಿ. ಪವನ್ ವೆಜ್ ಪಪ್ಸ್ ತಿನ್ಬೇಕು ಅಂದ, ಅದಕ್ಕೆ ವೆಜ್ ಪಪ್ಸ್ ತಗೋತ ಆರ್ಡರ್ ಮಾಡಿದ್ಯಾ ಗೊತ್ತು. ಅಲ್ಲಿ ಎತ್ಕೋಬಾ ಗೈಸ್. ವೆಜ್ ಪಪ್ಸ್ ತಿಂತಾ ಇದೀವಿ ಇವತ್ತು. ನಾನ್ ವೆಜ್ ಏನು ತಿನ್ನೋದಿಲ್ವಲ್ಲ, ವೆಜ್ ಪಪ್ಸೇ ಗತಿ. ಇಬ್ರು ಒಂದೊಂದು ಪಪ್ಸ್ ಕುಡ್ದು ಪಪ್ಸ್ ತಿಂದ್ವಿ. ಇಬ್ರು ಒಂದೊಂದು ಪಪ್ಸ್ ತಿಂದ್ಬಿಟ್ಟು ಗೋಲಿ ಸೋಡಾ ಕುಡಿತಾ ಇದೀವಿ ಗೈಸ್. ಹಾಗೆ ನಮ್ಮ ಮನೆಗೆ ಭೀಮನ್ಗೆ ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡು ಚಿಪ್ಸು ಮಿಕ್ಸ್ಚರ್ ತಗೋ ಹೋಯ್ತಾ ಇದ್ದೀನಿ ಮನೆಗೆ. ಫೋನ್ ಭೀಮನ್ ಐಸ್ ಕ್ರೀಮ್ ಎತ್ಕೊಬಿಡ, ನಿಂಗೆ ಬೇಕು ಅಂದರೆ ಸಪ್ರೇಟ್ ಐಸ್ ಕ್ರೀಮ್ ತಿನ್ ಕೇಳೋದು ನಾನು ಗೈಸ್. ನಾನು ನಮ್ಮೂರಿಗೆ ಹೋಗ್ತೀನಿ, ಪವನ್ ಈಗ ಅವ್ರ ಊರಿಗೆ ಹೋಗ್ತಾನೆ. ಬಾಯ್ ಹೇಳಿ ಪವನ್ಗೆ. ಪವನ್ ಸಾಫ್ಟ್ವೇರ್ ಇಂಜಿನಿಯರ್ ಆದ್ಮೇಲೆ ಬರ್ತಾನೆ ಇಲ್ವಲ್ಲಪ್ಪ? ಯಾರು ತಪ್ಪು ತಿಳ್ಕೊಂಬಿಟ್ಟು. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ನಾನು, ಮತ್ತೆ ನಾನು ಕೊಲಾಟ್ರಲ್ ಮ್ಯಾನೇಜರ್. ಗೂರ್ಖಾ ಕೊಲಾಟ್ರಲ್ ಮ್ಯಾನೇಜರ್ ಅಂದ್ರೆ ಹೇಳು. ನೀನು ಎಕ್ಸ್ಪ್ಲೈನ್ ಮಾಡೋದು, ನೀನು ಅದಕ್ಕೂ ಒಂದು ಏನಾರು ಹೇಳ್ತೀಯ, ನಾನು ಮಾಡಲ್ಲ. ಆಯ್ತು ಬಿಡಪ್ಪ, ಬೇಡ ಹೇಳಿರ್ಲಿ ಏನಾರು ಒಂಚೂರು ಪರವಾಗಿ. 3 ಪಕ್ಕ ಕುಡಿಯೋ ನೀರು ತಗೋಬೇಕು ಬಂದೆ. 2 ಕಾಯಿನ್ ಹಾಕಿದ್ರೆ 3/4 ಭಾಗ ತುಂಬುತ್ತೆ. 3 ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ 2ರಲ್ಲೇ ತಗೊಳ್ತೀನಿ ನಾನು. ವಿಡಿಯೋ ಫುಲ್ ಎಡಿಟಿಂಗ್ನ ಮುಗಿಸಿದ್ದೀನಿ. 14 ನಿಮಿಷ 44 ಸೆಕೆಂಡ್ ಬಂತು. ಫುಲ್ ಶಾರ್ಪ್ ಕಟ್ ಮಾಡಿ ಇವಾಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು 32 ನಿಮಿಷದಲ್ಲಿ ಅಪ್ಲೋಡ್ ಆಗುತ್ತೆ. 50% ಆಗೈತೆ.
2 ದಿನ 3 ದಿನ ಮೇನ್ ಚಾನಲ್ ಎಡಿಟಿಂಗ್ ಇರುತ್ತೆ. ಅದ್ರ ಜೊತೆಗೆ ನಾನು ಟೈಮ್ ತಗೊಂಡು ಡೈಲಿ ಲಾಗ್ ಕೂಡ ಮಾಡ್ತೀನಿ. ಡೈಲಿ ಲಾಗ್ನು ಕೂಡ ದಿನ ಎಡಿಟ್ ಮಾಡಬೇಕು. ಯಾರಿಗೋಸ್ಕರ ಅಂದರೆ ನಿಮಗೋಸ್ಕರ. ಜೊತೆಗೆ ಚಾಲೆಂಜ್ ವಿಡಿಯೋಸು ಕೂಡ ಹಾಕ್ತಿದ್ದೀನಿ ಮೇನ್ ಚಾನಲಲ್ಲಿ ವಾರಕ್ಕೊಂದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 2 ಚಾನಲ್ನು ಕೂಡ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ